4 ದಿನಗಳ ಈ ಯುದ್ಧದಲ್ಲಿ ಭಾರತ ಏನು ಸಾಧಿಸಿತು ಅನ್ನೋ ಪ್ರಶ್ನೆಗೆ ಮೊದಲ ಉತ್ತರವೇ ಅದು. ಉಗ್ರರ 9 ನೆಲೆಗಳು ಧ್ವಂಸ, ಸರಿಸುಮಾರು 140 ಭಯೋತ್ಪಾದಕರ ಸಾವು. ಕೇವಲ 3 ತಾಸಿನ ದಾಳಿಯಲ್ಲಿ ಪಾಕಿಸ್ತಾನದ 11 ಏರ್ ಬೇಸ್ಗಳನ್ನು ನಷ್ಟ ಮಾಡುವಲ್ಲಿ ಭಾರತ ಯಶಸ್ವಿಯಾಯಿತು. ಪಾಕಿಸ್ತಾನದ 11 ಏರ್ ಬೇಸ್ ನಷ್ಟ ಮಾಡುವಲ್ಲಿ ಭಾರತ ಯಶಸ್ವಿಯಾಯಿತು. ಒಂದು ಅಂದಾಜಿನ ಪ್ರಕಾರ ಪಾಕಿಸ್ತಾನ ಏರ್ ಫೋರ್ಸ್ನ 20% ಮೂಲ ಸೌಕರ್ಯ ನಾಶ ಆಗಿದೆ. ಪಾಕಿಸ್ತಾನಿ ಸೇನೆಯ 30 ರಿಂದ 40 ಸೈನಿಕರು ಮೃತಪಟ್ಟಿದ್ದಾರೆ. ಏರ್ ಬೇಸ್, ಕಮಾಂಡ್ ಸೆಂಟರ್, ಏರ್ ಡಿಫೆನ್ಸ್ ಸಿಸ್ಟಮ್ ಧ್ವಂಸ ಆಗಿದ್ದಾವೆ. ಪರ್ಸೂರ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಸಂಪೂರ್ಣ ಭಸ್ಮ ಮಾಡುವಲ್ಲಿ ಭಾರತ ಯಶಸ್ವಿಯಾಯಿತು. ಆರಿಫ್ ವಾಲಾ ಏರ್ ಡಿಫೆನ್ಸ್ ರಡಾರ್ ನಷ್ಟ ಆಗಿದೆ. ಪಾಕಿಸ್ತಾನದ ಕಡೆಯ ಕ್ಯಾಶುಯಾಲಿಟೀಸ್. ಸರ್ಗೋದಾ ಏರ್ ಬೇಸ್ ನಾಶ ಆಗಿದೆ. ರಾವಲ್ಪಿಂಡಿಯ ರಹೀಂ ಯಾರ್ ಖಾನ್ ಸೇನಾ ನೆಲೆಯ 2 ಕಾಂಪ್ಲೆಕ್ಸ್ಗಳು ಧ್ವಂಸ ಆಗಿದ್ದಾವೆ. ಸುಕ್ಕೂರಿನ ರಡಾರ್ ಸಿಟಿ ಏರ್ಕ್ರಾಫ್ಟ್ ಶೆಲ್ಟರ್ ಧ್ವಂಸ ಆಗಿದೆ. ಮತ್ತೊಮ್ಮೆ ನನ್ನ ಕೊಲೀಗ ಪ್ರಶಾಂತ್ ನಾಥು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಸಹಜ ಯಾವುದೇ ಕಾರ್ಯಾಚರಣೆ ಯುದ್ಧದ ನಂತರ ವಾಟ್ ಡಿಡ್ ವಿ ಅಚೀವ್ ಅಂತ ಪ್ರಶ್ನೆ ಕೇಳಿಕೊಂಡು ಉತ್ತರ ತಗೊಳ್ಳೋದು. ಭಾರತ ಅಂದುಕೊಂಡಿದ್ದನ್ನು ಸಾಧಿಸ್ತಾ ಹಂಗಿದ್ರೆ ಅಜಿತ್ ನೋಡಿ, ಇದಕ್ಕೆ ನಿಶ್ಚಿತವಾಗಿ 2 ಉತ್ತರಗಳು ಇದ್ದೇ ಇರ್ತವೆ. ಒಂದು, ಭಾರತ ಇಲ್ಲಿಯವರೆಗೆ ಯಾವುದನ್ನು ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ವೋ ಅದನ್ನು ಈ ದಾಳಿಗಳ ಮುಖಾಂತರ ಮೊದಲನೇ ಬಾರಿ ಸಾಧಿಸಿದೆ. ನೀವು 71ರ ಬಾಂಗ್ಲಾ ಯುದ್ಧ ಬಿಟ್ಬಿಡಿ, 89ರಿಂದ ಭಯೋತ್ಪಾದಕ ಚಟುವಟಿಕೆಗಳು ಏನು ಕಾಶ್ಮೀರದಲ್ಲಿ ಆರಂಭವಾದವು, ಆ ಕ್ರಾಸ್ ಬಾರ್ಡರ್ ಟೆರರಿಸಮ್ಗೆ ನಮ್ಮ ಉತ್ತರ ಏನಿರಬೇಕು ಅಂತಕ್ಕಂಥದ್ರ ಬಗ್ಗೆ ನಾವು ಥೆರಾಟಿಕಲಿ ತುಂಬ ಮಾತನಾಡ್ತಾ ಇದ್ವಿ. ಆದರೆ ಪ್ರಾಕ್ಟಿಕಲಿ ಎಂದೂ ಕೂಡ ನಾವು ಒಂದು ದಾಳಿ ನಡೆದ ನಂತರ ಮತ್ತೊಂದು ದಾಳಿಯನ್ನು ನಡೆಸುವ ಕ್ಷಮತೆ, ಸಾಮರ್ಥ್ಯ ಮತ್ತು ರಾಜಕೀಯ ಇಚ್ಛಾಶಕ್ತಿಯನ್ನು ಹೊಂದಿದ್ದೇವೆ ಅಂತಕ್ಕಂಥದ್ದನ್ನು ತೋರಿಸುವ ಪ್ರಯತ್ನವನ್ನು ಎಂದೂ ಕೂಡ ಮಾಡಿರಲಿಲ್ಲ. ಅದಕ್ಕೆ ನಾನಾ ರೀತಿಯಾಗಿರ್ತಕ್ಕಂಥ ಕಾರಣಗಳಿವೆ. ಆದರೆ ಮೊದಲ ಬಾರಿ ಪಹಲ್ಗಾಮ್ ಅಟ್ಯಾಕ್ ಆದ ನಂತರ, ಪಹಲ್ಗಾಮ್ನ ಭಯೋತ್ಪಾದಕ ದಾಳಿ ಆದ ನಂತರ ಭಾರತ ಸರ್ಕಾರ 9 ಸ್ಪೆಸಿಫಿಕ್ ಟಾರ್ಗೆಟ್ಗಳ ಮೇಲೆ ಪ್ರಿಸಿಷನ್ ದಾಳಿಗಳನ್ನು ನಡೆಸ್ತು. ಅಷ್ಟೇ ಅಲ್ಲ, ಅದಕ್ಕೆ ಪಾಕಿಸ್ತಾನ ಎಸ್ಕಲೇಟ್ ಮಾಡಿದಾಗ ರಿಟ್ಯಾಲಿಯೇಷನನ್ನು ಕೂಡ ಅದೇ ತೀವ್ರತೆಯಲ್ಲಿ, ಅದೇ ಇಂಟೆನ್ಸಿಟಿಯಲ್ಲಿ ಮಾಡಿದೆ ಅಂತಕ್ಕಂಥದ್ದು ಈ ಬಾರಿ ನಾವು ಸಾಧಿಸಿರ್ತಕ್ಕಂಥ ಅಂಶ ಅಂತ ಅನಿಸುತ್ತೆ. ಅನೇಕರು ಪ್ರಶ್ನೆಗಳನ್ನು ಕೇಳ್ಬೋದು. ಹಾಗಿದ್ದಲ್ಲಿ ಭಯೋತ್ಪಾದಕರ ಈಗ ಮಸೂದ್ ಅಜರ್
ಕಥೆ ಏನು, ಬೇರೆ ಬೇರೆ ಮುಂಬೈ ದಾಳಿಗೆ ಸಂಬಂಧಪಟ್ಟಂತೆ ಅನೇಕರು ಅಲ್ಲಿ ಕುಳಿತುಕೊಂಡು ಏನು ದಾಳಿಯ ಪ್ಲ್ಯಾನನ್ನು ಮಾಡಿದರು ಅವರನ್ನು ನಾವು ವಾಪಸ್ ಕರ್ಕೊಂಡೆ ಅಥವಾ ಅವರನ್ನು ನೀವು ನಮಗೆ ಹಸ್ತಾಂತರ ಮಾಡಿ ಅವಾಗ ನಾವು ಬಿಡ್ತೀವಿ ಅಂತಕ್ಕಂಥ ಷರತ್ತನ್ನು ಇಟ್ಟು ಭಾರತ ಸೀಸ್ ಫೈರ್ ಮಾಡಬೇಕಿತ್ತು ಅಂತಕ್ಕಂಥ ಚರ್ಚೆಗಳು ಬರ್ತಾವೆ. ಫೇರ್ ಇನಫ್. ನೋಡಿ, ಜನರ ಆಶೋತ್ತರಗಳ ಹಾಗಿವೆ. ಯಾಕಂದರೆ ಕಳೆದ 35-37 ವರ್ಷಗಳಲ್ಲಿ ಪಾಕಿಸ್ತಾನದ ಕಡೆಯಿಂದ ಯಾವ್ಯಾವ ಪ್ರಚೋದನೆ ನಡೆದಿದೆಯೋ, ಯಾವ್ಯಾವ ಕಾರಣದಿಂದ ದಾಳಿ ನಡೆದಿದೆಯೋ, ಎಷ್ಟೊಂದು ಬರ್ಬರತೆ ಅಮಾನುಷತೆಯನ್ನು ತೋರಿಸಲಾಗಿದೆಯೋ, ಆ ಕಾರಣದಿಂದ ಭಾರತದ ಸಾಮಾನ್ಯ ನಾಗರಿಕರಲ್ಲಿ ಒಂದು ಆಕ್ರೋಶ ನಿಶ್ಚಿತವಾಗಿದೆ. ನಾವು ಇಷ್ಟು ಬೇಗ ಸೀಸ್ ಫೈರ್ ಮಾಡಬಾರ್ದಾಗಿತ್ತು, ಇನ್ನೊಂದು 4 ದಿನ ಅಂತಕ್ಕಂಥದ್ದು. ಬಟ್ ನಾವು ಅವತ್ತೇ ಮಾತನಾಡಿದ್ದೀವಿ, ಇವತ್ತು ಕೂಡ ಈ ಚರ್ಚೆಯನ್ನು ಮುಂದುವರಿಸೋದಾದರೆ ನೀವು ಎಮೋಷನ್ಸ್ಗಳ ಮೇಲೆ ಆ ರೀತಿಯಾಗಿರ್ತಕ್ಕಂಥ ನಿರ್ಣಯಗಳನ್ನು ತೆಗೆದುಕೊಳ್ಳೋಕ್ಕಾಗಲ್ಲ. ನಾವೊಂದು ಅಂತಾರಾಷ್ಟ್ರೀಯ ಜಗತ್ತಿದೆ. ಮೊದಲ ಬಾರಿ ಅಂತಾರಾಷ್ಟ್ರೀಯ ಒತ್ತಡ, ಇಷ್ಟು ದಿನ ಅಮೆರಿಕಾದ ಒತ್ತಡ ಹೇಗಿರ್ತಿತ್ತು, ಡೋಂಟ್ ಎಸ್ಕಲೇಟ್, ನಿಮ್ಮ ಹತ್ರ ಅಣ್ವಸ್ತ್ರ ಶಸ್ತ್ರಗಳಿವೆ ಅಂತಕ್ಕಂಥದ್ದು. ನನಗನ್ಸುತ್ತೆ ಪಾಕಿಸ್ತಾನ್ ಶನಿವಾರ ಬೆಳಗ್ಗೆಯಿಂದ ಮಾಡಿದ್ದು ಕೂಡ ಅದೇ. ಯಾವಾಗ ಭಾರತ, ಕೆಲವರು ಹೇಳ್ತಾರೆ ಬ್ರಹ್ಮೋಸ್ ಕ್ರೂಸ್ ಮಿಸೈಲ್ಸ್ ರಾವಲ್ಪಿಂಡಿ ಏರ್ ಬೇಸನ್ನು ಹೊಡಿಲಿಕ್ಕೆ ಬ್ರಹ್ಮೋಸ್ ಕ್ರೂಸ್ ಮಿಸೈಲ್ಸನ್ನು ಉಪಯೋಗಿಸಲಾಯಿತು ಅಂತಕ್ಕಂಥದ್ದು. ಭಾರತ ಯಾವಾಗ ಆ ಬ್ರಹ್ಮೋಸ್ ಕ್ರೂಸ್ ಮಿಸೈಲ್ಸನ್ನು ರಾವಲ್ಪಿಂಡಿವರೆಗೆ ತೆಗೆದುಕೊಂಡು ಹೋಯಿತು, ಅಲ್ಲಿಂದ ಇಸ್ಲಾಮಾಬಾದ್ ನಿಯರ್ 10 ಕಿಲೋಮೀಟರ್ಸ್ ದೂರ ಇದೆ. ರಾವಲ್ಪಿಂಡಿ ಈಸ್ ಅ ಮಿಲಿಟರಿ ಹೆಡ್ ಕ್ವಾರ್ಟರ್ಸ್. ಯಾವಾಗ ಅಲ್ಲಿ SEO ಅಲ್ಲಿ ಭಾರತ ಯಶಸ್ವಿ ಆಯಿತು, ಆಗ ಪಾಕಿಸ್ತಾನದಲ್ಲೊಂದು ಪ್ಯಾನಿಕ್ ಇತ್ತು ಅಂತಕ್ಕಂಥದ್ದನ್ನು ಅನೇಕ ಹೈ ಲೆವೆಲ್ ಸೋರ್ಸ್ಗಳು ಹೇಳ್ತಾ ಇವೆ. ಕೆಲವು ಇಂಟೆಲಿಜೆನ್ಸ್ ಏಜೆನ್ಸಿಗಳು ಹೇಳಿರೋ ಪ್ರಕಾರ, ಬೇರೆ ರಾಷ್ಟ್ರಗಳ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಪಾಕಿಸ್ತಾನ ತಕ್ಷಣಕ್ಕೊಂದು ರೀತಿಯ ನ್ಯೂಕ್ಲಿಯರ್ ಡಿಟರೆಂಟ್ ಬಗ್ಗೆ ಮಾತಾಡ್ತು. ನ್ಯೂಕ್ಲಿಯರ್ ಕಮಾಂಡ್ನ ಸಭೆಯನ್ನು ಅಲ್ಲಿನ ಪಾಕಿಸ್ತಾನ ಪ್ರಧಾನಮಂತ್ರಿಗಳು ಕರೆದ್ರು. ಅದು ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಒಂದು ಹೆದರಿಕೆ ಇರುತ್ತೆ. ಅದು 1945ರ ಯುದ್ಧದ ಪರ್ಲ್ ಹಾರ್ಬರ್ ದಾಳಿಯ ಒಂದು ಹಿರೋಶಿಮಾ ನಾಗಾಸಾಕಿ ಏನು ನ್ಯೂಕ್ಲಿಯರ್ ದಾಳಿ ನಡೀತು, ಅದಾದ ನಂತರ ವೆಸ್ಟಲ್ಲಿ ಒಂದು ಆತಂಕ ಇದೆ, ಯಾವುದೇ ಕಾರಣಕ್ಕೂ ಕೂಡ ನ್ಯೂಕ್ಲಿಯರ್ ಯುದ್ಧ ನಡೀಬಾರ್ದು ಅಂತಕ್ಕಂಥದ್ದು. ಪಾಕಿಸ್ತಾನ ಆ ಬಟನ್ ಪ್ರೆಸ್ ಮಾಡ್ತು ಅಂತ ಅನಿಸುತ್ತೆ. ಪಾಶ್ಚಿಮಾತ್ಯ ರಾಷ್ಟ್ರಗಳು ಎರಡೂ ರಾಷ್ಟ್ರಗಳನ್ನು ಇಲ್ಲ ನೀವು ಇಲ್ಲಿಗೆ ಮುಗಿಸಿ ಅಂತಕ್ಕಂಥದ್ದನ್ನು ನಾವು ಮಾತುಕತೆಗೆ ಫೆಸಿಲಿಟೇಟ್ ಮಾಡ್ತೀವಿ. ಈಗ ಮಾತುಕತೆಯ ಮೀಡಿಯೇಷನ್ ಅಂತಾರೆ, ಬಟ್ ಭಾರತ ಎಂದೂ ಕೂಡ ಮೀಡಿಯೇಷನ್ಗೆ ಒಪ್ಕೊಂಡಿಲ್ಲ. ವಾಟ್ ಈಸ್ ದೇರ್ ಟು ಮೀಡಿಯೇಟ್? ಡೊನಾಲ್ಡ್ ಟ್ರಂಪ್ ಏನು ಮೀಡಿಯೇಟ್ ಮಾಡಲಿಕ್ಕೆ ಸಾಧ್ಯ ಭಾರತ ಪಾಕಿಸ್ತಾನ ನಡುವೆ? ದೇ ಕ್ಯಾನ್ ಓನ್ಲಿ ಫೆಸಿಲಿಟೇಟ್, ದೇ ಕ್ಯಾನ್ ಓನ್ಲಿ ಪುಟ್ ಪ್ರೆಷರ್ ಆನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್. ನನಗನ್ಸುತ್ತೆ ಆ ಕಾರಣದಿಂದ ಭಾರತ ನಾವೊಂದು ಸೀಸ್ ಫೈರನ್ನು ಘೋಷಣೆ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡಿದೆ. ಲಾಂಗ್ ಟರ್ಮಲ್ಲಿ ಏನು ಅಚೀವ್ ಆಯಿತು ಅಂತಕ್ಕಂಥ ಪ್ರಶ್ನೆ ಕೇಳಿದರೆ, ಪಾಕಿಸ್ತಾನಕ್ಕೆ ಇನ್ನು ಮೇಲೆ ಒಂದು ನಿಶ್ಚಿತವಾಗಿ ಅರಿವಾಗಿರುತ್ತೆ. ಬಾಲಾಕೋಟ್ ಏರ್ ಸ್ಟ್ರೈಕ್ನಲ್ಲೇ ಇದು ಪಾಕಿಸ್ತಾನಿಗೆ ಅರಿವಾಗಿತ್ತು. ಯಾವುದೇ ಕಾರಣಕ್ಕೂ ಕೂಡ ನಾವು ಒಂದು ಸ್ಪೆಕ್ಟಾಕಲ್ ಭಯೋತ್ಪಾದಕ ದಾಳಿಯನ್ನು ಭಾರತದಲ್ಲಿ ಏನಾದರೂ ನಡೆಸಲಿಕ್ಕೆ ಹೊರಟ್ರೆ, ಭಾರತ ರಾವಲ್ಪಿಂಡಿವರೆಗೆ ಬಂದು ನಮ್ಮ ಮೇಲೆ ಬಾಂಬ್ ಎಸೆಯುವಷ್ಟು ಕ್ಷಮತೆಯನ್ನು ಹೊಂದಿದೆ, ಮಿಸೈಲನ್ನು ಅಟ್ಯಾಕ್ ಮಾಡುತ್ತೆ ಅಂತಕ್ಕಂಥದ್ದು ಪಾಕಿಸ್ತಾನಕ್ಕೆ ಒಂದು ಡಿಟರೆಂಟನ್ನು ನಾವು ನಿಶ್ಚಿತವಾಗಿ ತೋರಿಸ್ಕೊಟ್ಟಿದ್ವಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇಂಟರ್ನ್ಯಾಷನಲ್ ಕಮ್ಯುನಿಟಿ, ಸ್ಪೆಸಿಫಿಕಲಿ ಅಮೇರಿಕಾ ಈಗೇನು ಫೆಸಿಲಿಟೇಟ್ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ಹೇಳ್ಕೊಳ್ತಾ ಇದೆ. ದಟ್ ಈಸ್, ಈಗ ಅಮೇರಿಕಾದ ಅದರಲ್ಲಿ ಪಾತ್ರ ಕೂಡ ಇದೆ. ನಾಳೆ ನೀವು ಗ್ಲೋಬಲ್ ಟೆರರಿಸ್ಟ್ ಆರ್ಗನೈಸೇಷನ್ಸ್ ಬಗ್ಗೆ ಏನು ತೀರ್ಮಾನವನ್ನು ತೆಗೆದುಕೊಳ್ತೀರಿ? ಬರೀ ಸೀಸ್ ಫೈರನ್ನು ಮಾಡಿಸುವಲ್ಲಿ ಮಾತ್ರ ಬರ್ತೀರಾ? ಈ ಪ್ರಶ್ನೆ ಕೂಡ ನಿಶ್ಚಿತವಾಗಿದೆ. ಆ ಕಾರಣದಿಂದ ಸೀಸ್ ಫೈರ್ ಮಾಡ್ಕೊಳ್ಳಿ ಅನ್ನೋದು, ಇನ್ನೊಂದು ಕಡೆ ವರ್ಲ್ಡ್ ಬ್ಯಾಂಕಿಂದ ಸಾಲ ಕೊಡೋದು, IMFನಿಂದ ಸಾಲವನ್ನು ಕೊಡಲಾಯಿತು. ಒಂದು ಪ್ರಶ್ನೆ ನನಗನ್ಸುತ್ತೆ ಅಜಿತ್ ಸ್ಪಷ್ಟವಾಗಿರ್ತಕ್ಕಂಥದ್ದು, ನಾವು ಗ್ಲೋಬಲಿ ಕೂಡ ಇದನ್ನು ಹೇಳುವ ಪ್ರಯತ್ನ ಮಾಡಿದ್ದೀವಿ ಮತ್ತು ಭಾರತದ ಸ್ಟ್ಯಾಂಡನ್ನು ಒಂದು ಪಾಸಿಟಿವ್ಲಿ ತೆಗೆದುಕೊಳ್ಳಲಾಗಿದ್ದೇನು ಅಂತ ನೋಡಿದರೆ, ಗ್ಲೋಬಲಿ ನೋಡಿ ನಮಗೆ ವಾಪಸ್ ಅಟ್ಯಾಕ್ ಮಾಡ್ತಕ್ಕಂಥ ಅಧಿಕಾರ ಇದೆ. ಆನ್ ಪೇಪರ್ ಇದ್ದೇ ಇದೆ ಎಲ್ರಿಗೂ ಅಧಿಕಾರ. ಬಟ್ ಆ ಅಟ್ಯಾಕ್ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ನಾವು ತೋರಿಸ್ತೀವ ಅನ್ನೋದರ ಬಗ್ಗೆ ಪ್ರಶ್ನೆ ಇತ್ತು. ಅನೇಕರು ಇದನ್ನು ಇಸ್ರೇಲ್ ಹಮಾಸ್ಗೆ, ನೋಡಿ ರಷ್ಯಾ ಮತ್ತು ಉಕ್ರೇನ್ನ ಯುದ್ಧ ಇದೆ, ಅದು ವಿಸ್ತರಣಾವಾದದ ಯುದ್ಧ. ರಷ್ಯಾ ವಾಂಟ್ಸ್ ಟು ಟೇಕ್ ಉಕ್ರೇನ್ ಬ್ಯಾಕ್. ಯಾಕಂದರೆ ಸೋವಿಯತ್ ಯೂನಿಯನ್ ವಿಘಟನೆಗೂ ಮುಂಚೆ ಉಕ್ರೇನ್ ರಷ್ಯಾದ ಸೋವಿಯತ್ ಯೂನಿಯನ್ ಭಾಗವಾಗಿತ್ತು. ಇಸ್ರೇಲ್ ಮತ್ತು ಹಮಾಸ್ದೇನಿದೆ ಅಲ್ಲಿ, ಅದು ಇಸ್ರೇಲ್ನ ಅಸ್ತಿತ್ವದ ಯುದ್ಧ ಕೂಡ ಇದೆ. ಕರೆಕ್ಟ್.
ಆದರೆ ಭಾರತದಲ್ಲಿ ಪಾಕಿಸ್ತಾನದ ಯುದ್ಧ ಅಥವಾ ಇದೇನು ದಾಳಿ ನಡೀತು ಇದರಲ್ಲಿ ಇಲ್ಲ ನಾವು ಹೋಗಿ ಲಾಹೋರನ್ನು ವಶಪಡಿಸ್ಕೊಳ್ತೀವಿ, ನಾವು ಹೋಗಿ ಬಹಾವಲ್ಪುರ್ ವಶಪಡಿಸ್ಕೊಳ್ತೀವಿ, ನಾವು ಹೋಗಿ ರಾವಲ್ಪಿಂಡಿಯಲ್ಲಿ ಅಥವಾ ಇಸ್ಲಾಮಾಬಾದ್ನಲ್ಲಿ ನಮ್ಗೆ ಬೇಕಾಗಿರ್ತಕ್ಕಂಥ ಸರ್ಕಾರವನ್ನು ಕೂಡಿಸ್ತೀವಿ, ಆ ಉದ್ದೇಶ ನಮ್ಮದಿರಲಿಲ್ಲ. ನಮ್ಮ ಉದ್ದೇಶ ಇಷ್ಟೇ ಇತ್ತು, ನಿಮ್ಮ ನೆಲದಲ್ಲಿ ನಡೆದಿರ್ತಕ್ಕಂಥ ಭಯೋತ್ಪಾದಕ ಚಟುವಟಿಕೆಗಳನ್ನು ನೀವು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗದೆ ನಮ್ಮ ಮೇಲೆ ದಾಳಿ ನಡೆಸಿದರೆ ಇದು ಈ ಭಾಷಣವನ್ನು ಇನ್ನು ಮುಂದೆ ಭಾರತ ಕೇಳೋಲ್ಲ ಅಂತಕ್ಕಂಥದ್ದನ್ನು ನಾವು ಈ ದಾಳಿಗಳ ಮುಖಾಂತರ ಹೇಳಿದ್ದೀವಿ. ಸ್ಟೇಟ್ ಆ್ಯಕ್ಟರ್ಸ್ಗೂ ಸಂಬಂಧ ಇಲ್ಲ, ದೀಸ್ ಆರ್ ನಾನ್ ಸ್ಟೇಟ್ ಆ್ಯಕ್ಟರ್ಸ್. ಸ್ಟೇಟ್ ಆ್ಯಕ್ಟರ್ಸ್, ನಾನ್ ಸ್ಟೇಟ್ ಆ್ಯಕ್ಟರ್ಸ್ ಇಬ್ಬರು ಒಬ್ಬರೇ ಅಂತಕ್ಕಂಥದ್ದು ಆ ಉಗ್ರನ ಅಂತ್ಯ ಸಂಸ್ಕಾರದಲ್ಲಿ ಸ್ಪಷ್ಟವಾಯಿತು. ಸೊ ಭಾರತ ಇದನ್ನು ಸ್ಪಷ್ಟವಾಗಿ ಹೇಳ್ತಿದೆ, ನೀವು ಸ್ಟೇಟ್ ಆ್ಯಕ್ಟರ್ಸ್ ನಡೆಸಿ, ನಾನ್ ಸ್ಟೇಟ್ ಆ್ಯಕ್ಟರ್ಸ್ ಅಂತ ಹೇಳಿ ನಮ್ಮ ಮೇಲೆ ಒಂದು ಭಯೋತ್ಪಾದಕ ದಾಳಿ ನಡೆದರೆ we will hit you hard. That is the message, very important message for Pakistan and global community ಅಂತ ಅನ್ಸುತ್ತೆ. ಭಾರತ ಇದನ್ನು ಮೊದಲ ಬಾರಿ ಡೆಲಿವರ್ ಮಾಡಿದೆ ಕಳೆದ 30-35 ವರ್ಷಗಳಲ್ಲಿ. ಅಬ್ಸಲ್ಯೂಟ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.